ನಮಸ್ಕಾರ ವೀಕ್ಷಕರೇ. ಸ್ಟಾರ್ ಸುವರ್ಣ ವಾಹಿನಿ ತನ್ನ ವೀಕ್ಷಕರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಡ್ತಾ ಇದೆ. ಪ್ರೇಕ್ಷಕರ ಮನ ಗೆದ್ದು ಮನೆ ಮಾತಾಗಿರುವಂತಹ ನೀನಾಂದೇನ ಧಾರಾವಾಹಿ ಇದೀಗ ಅದೇ ಜೋಡಿಯೊಂದಿಗೆ ಪ್ರೀತಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲು ಸಜ್ಜಾಗಿದೆ. ಒಂದು ಧಾರಾವಾಹಿ ಕತೆ ಮುಗಿದ ನಂತರ ಅಲ್ಲಿಗೆ ಮುಕ್ತಾಯ ಅಂತ ಭಾವಿಸಲಾಗುತ್ತೆ. ಆದರೆ ಈ ಬಾರಿ ನೀನಾಂದೇನ ಧಾರಾವಾಹಿ ಕತೆ ಮುಕ್ತಾಯವಾದರೂ ಕೂಡ ಅದೇ ಟೈಟಲ್ ಜೊತೆಗೆ ಅದೇ ಜೋಡಿ ಜೊತೆಗೆ ಬೇರೆ ಕತೆ ಹೇಳಲು ರೆಡಿಯಾಗಿರೋದು ವಿಶೇಷ. ಸಹಜವಾಗಿ ಸೀರಿಯಲ್ ಹಿಟ್ಟಾದ ಬಳಿಕ ತಕ್ಷಣವೇ ಅದೇ ವಾಹಿನಿ ಅದೇ ಜೋಡಿಯನ್ನು ಇನ್ನೊಂದು ಧಾರಾವಾಹಿಗೆ ಹಾಕಿಕೊಳ್ಳೋದಿಲ್ಲ. ಆದರೆ ಈ ಬಾರಿ ಸ್ಟಾರ್ ಸುವರ್ಣ ವಾಹಿನಿ ಹೊಸ ಸಾಹಸ ಮಾಡಲು ರೆಡಿಯಾಗಿದೆ. ಅಂದಹಾಗೆ ವಿಕ್ರಮ್ ವೇದ ಇರುವ ಪ್ರೋಮೋ ರಿಲೀಸ್ ಆಗಿದ್ದು, ವಿಕ್ರಮ್ ಜೊತೆ ವೇದ ಎರಡನೇ ಹೆಜ್ಜೆ ಇಡಲಿದ್ದಾಳೆ. ತುಂಬ ದಿನದಿಂದ ನಾವು ಒಂದು ವಿಷಯ ಹೇಳಬೇಕು ಅಂತ ಇದ್ವಿ. ಈಗ ಸಮಯ ಬಂದಿದೆ. ಇನ್ನು 2 ದಿನಗಳಲ್ಲಿ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಅಂತ ಹೇಳಿದ್ದಾರೆ. ಈ ಹೊಸ ಕಥೆಯ ಅಧ್ಯಾಯವು ಕರ್ನಾಟಕದ ಸುಂದರ ತಾಣ ದೈವಾರಾಧನೆಯ ತವರೂರಾಗಿರುವ ತುಳುನಾಡಿನಲ್ಲಿ ಆರಂಭವಾಗುತ್ತೆ. ನಾಯಕ ವಿಕ್ರಮ್ ದಂಧೆ ನಡೆಸುತ್ತಾ ಗುಂಡಗಿರಿ ಮಾಡಿಕೊಂಡು ಕುಡ್ಲದ ಕರುಣಾಕರ್ ಶೆಟ್ಟಿ ಎಂಬ ಡಾನ್ನ ಬಲಗೈ ಬಂಡನಾಗಿರ್ತಾನೆ. ಇನ್ನು ಕಥಾನಾಯಕಿ ವೇದ ಸಂಪ್ರದಾಯಸ್ಥ ಮನೆತನದ ಹುಡುಗಿಯಾಗಿದ್ದು ಉಡುಪಿ ಕೃಷ್ಣಳ ಭಕ್ತೆಯಾಗಿರ್ತಾಳೆ. ಜೊತೆಗೆ ಬೇರೆ ಬೇರೆ ರೀತಿಯ ವಸ್ತ್ರಗಳಿರುವ ಕಾಸ್ಟ್ಯೂಮ್ ಅಂಗಡಿಯನ್ನು ಹೊಂದಿರ್ತಾಳೆ. ಒಂದು ಕಡೆ ರೌಡಿಯಾಗಿದ್ದರೂ ಒಳ್ಳೆಯದನ್ನು ಮಾಡೋ ವಿಕ್ರಮ್, ಇನ್ನೊಂದು ಕಡೆ ನೇರ ನಡೆಯನ್ನು ಹೊಂದಿದ್ದು ಯಾವ ಸವಾಲಿಗೂ ಸೈ ಅನ್ನೋ ವೇದ. ಇವರಿಬ್ಬರು ಹೇಗೆ ಒಂದಾಗ್ತಾರೆ? ಈ 2 ವಿರುದ್ಧ ಮನಸ್ಸುಗಳ ಸೆಣಸಾಟವೇ ಈ ಧಾರಾವಾಹಿಯ ಮುಖ್ಯ ಕಥಾಹಂದರವಾಗಿದೆ. ಹಳೆ ಹೆಸರಿನಲ್ಲಿ ಹೊಸ ಕಥೆಯೊಂದಿಗೆ ಶುರುವಾಗ್ತಿರುವ ಈ ಧಾರಾವಾಹಿಯು ಅದ್ಭುತ ತಾರಾ ಬಳಗವನ್ನು ಹೊಂದಿದೆ. ನಾಯಕನಾಗಿ ದಿಲೀಪ್ ಶೆಟ್ಟಿ, ನಾಯಕಿಯಾಗಿ ಖುಷಿ ಶಿವು ಅಭಿನಯಿಸ್ತಾ ಇದ್ದಾರೆ. ನೀವು ಮೆಚ್ಚಿರುವ ವಿಕ್ರಮ್ ವೇದ ಜೋಡಿ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದೆ. ಪ್ರಸ್ತುತ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನು ನಿರ್ಮಿಸುತ್ತಿರುವ ಪ್ರೀತಮ್ ಶೆಟ್ಟಿ ಅವರು ಪಿಂಗಾರ ಪ್ರೊಡಕ್ಷನ್ ಎಂಬ ಸಂಸ್ಥೆಯಡಿ ಈ ಧಾರಾವಾಹಿಯನ್ನು ನಿರ್ಮಿಸಿ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಹೊಸ ಕಥೆಯ ಜೊತೆ ವಿಕ್ರಮ್ ವೇದರ ಸೆಣಸಾಟದೊಂದಿಗೆ ಶುರುವಾಗ್ತಾ ಇದೆ ನೀನಾಂದೇನ ಧಾರಾವಾಹಿ. ಪ್ರೀತಿಯ ಹೊಸ ಅಧ್ಯಾಯ ಇದೇ ಸೋಮವಾರದಿಂದ ರಾತ್ರಿ 9:30ಕ್ಕೆ ಪ್ರಸಾರ ಆಗಲಿದೆ. ಹೌದು ವೀಕ್ಷಕರೇ, ನೀವು ಕೂಡ ವಿಕ್ರಮ್ ವೇದರ ಫ್ಯಾನ್ಸ್ಗಳಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.